ಎಕ್ಸ್ಕ್ಲೂಸಿವ್ ಆದ ಸ್ಟೋರಿ. ಇದು ಬೇಲಿಯೇ ಎದ್ದು ಹೊಲ ಮೇಯ್ದಂತಹ ಪ್ರಕರಣ. ಆರ್ಥಿಕ ಅಪರಾಧ ತಡಿಬೇಕಾಗಿದ್ದವರ ಮೇಲೆಯೇ ಕೇಸ್. ಮಾಜಿ ಇಡಿ ಅಧಿಕಾರಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಇದು ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಎಕ್ಸ್ಕ್ಲೂಸಿವ್ ಆದ ಸ್ಟೋರಿ. ಬೇಲಿಯೇ ಎದ್ದು ಹೊಲ ಮೇಯ್ದಂತ ಪ್ರಕರಣ ಇದು. ಆರ್ಥಿಕ ಅಪರಾಧ ತಡಿಬೇಕಿದ್ದವರ ಮೇಲೆಯೇ ಕೇಸ್ ದಾಖಲಾಗಿದೆ. ಮಾಜಿ ಇಡಿ ಅಧಿಕಾರಿ ವಿರುದ್ಧ ಎಫ್ಐಆರ್ ದಾಖಲು. ಮಾಜಿ ಇಡಿ ಅಧಿಕಾರಿ ಸೋಮಶೇಖರ್ ವಿರುದ್ಧ ಎಫ್ಐಆರ್ ಆಗಿದೆ. ಸೋಮಶೇಖರ್, ಆತನ ಮಗ ಮತ್ತೊಬ್ಬರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಸೋಮಶೇಖರ್ ಬೆಂಗಳೂರು ಇಡಿ ಸಹಾಯಕ ನಿರ್ದೇಶಕ. ಮಗನ ಹೆಸರಲ್ಲಿ ಒಂದು ಕಂಪನಿಯನ್ನ ಆರಂಭ ಮಾಡಿದ್ರು. 2021ರಲ್ಲಿ ಪ್ರೈವೇಟ್ ಲಿಮಿಟೆಡ್ ಕಂಪನಿಯನ್ನ ಆರಂಭ ಮಾಡಿದ್ರು ಮಗನ ಹೆಸರಲ್ಲಿ. ಅದೇ ಕಂಪನಿಯ ಶೇರ್ ಹೋಲ್ಡರ್ ಸುಹಾಸ್ ದೂರು ಕೊಟ್ಟಿದ್ದಾರೆ. ಸುಹಾಸ್ ಕಂಪನಿಯ ಮಾರ್ಕೆಟಿಂಗ್ ನಿರ್ದೇಶಕರು 80 ಲಕ್ಷ ರೂಪಾಯಿ ನಷ್ಟ ಮಾಡಿದ್ದಾರೆ ಅನ್ನೋ ಆರೋಪವನ್ನ ಮಾಡಿದ್ದಾರೆ. ಸೋಮಶೇಖರ್ ಸಹ ಕಂಪನಿಯ ನಿರ್ದೇಶಕರಾಗಿದ್ರು. ಆದ್ರೆ ಮಗನಿಂದ ವ್ಯವಹಾರವನ್ನ ನಡೆಸ್ತಾ ಇದ್ರು ಸೋಮಶೇಖರ್. ವಾಫೆ ಕಂಪನಿಯ ಆಸ್ತಿ ದುರುಪಯೋಗ ಅನ್ನೋ ಆರೋಪ ಕೇಳಿಬಂದಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಏನಿದು ಪ್ರಕರಣ? ಈಗ ಮಾಡ್ತಾ ಇರುವಂತಹ ಆರೋಪ ಏನು? ದೂರು ದಾಖಲಿಸಿದವರು ಇಡಿ ಇರುವಂತಹದ್ದು ಮತ್ತೆ ಅಲ್ಲಿರುವ ಕೆಲಸ ಮಾಡುವಂತಹ ಅಧಿಕಾರಿಗಳು ಅಂದ್ರೆ ರಾಷ್ಟ್ರದಲ್ಲಿ ಅದು ಯಾವುದೇ ಆರ್ಥಿಕ ಅಪರಾಧಗಳು ನಡೆದರೆ ಅದರಿಂದ ಏನೋ ಸರ್ಕಾರಕ್ಕೆ ಖಜಾನೆಗೆ ನಷ್ಟ ಆದ್ರೆ ಅಂತಹ ವ್ಯವಹಾರಗಳನ್ನ ತನಿಖೆ ಮಾಡುವಂತಹ ಒಂದು ಏನು ಏಜೆನ್ಸಿಯೇ ಇಡಿ. ಅಂತಹ ಏಜೆನ್ಸಿಯಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಅಂದ್ರೆ ಉನ್ನತ ಹುದ್ದೆಯಲ್ಲಿದ್ದಂತಹ ಸೋಮಶೇಖರ್ ವಿರುದ್ಧವೇ ಒಂದು ಆರ್ಥಿಕ ಅಪರಾಧದ ಒಂದು ಆರೋಪ ಕೇಳಿ ಬರ್ತಾ ಇರುವಂತದ್ದು. 2021ರಲ್ಲಿ ಸೋಮಶೇಖರ್ ಬೆಂಗಳೂರಿನ ಇಡಿ ಕಚೇರಿಯಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದಂತ ಸಂದರ್ಭದಲ್ಲಿ ಒಂದು ಕಂಪನಿಯನ್ನ ವಾಫೆ ಇಂಜಿನಿಯರಿಂಗ್ ಪ್ರೈವೇಟ್ ಲಿಮಿಟೆಡ್ ಅನ್ನುವಂತ ಒಂದು ಕಂಪನಿಯನ್ನ ಓಪನ್ ಮಾಡ್ತಾರೆ. ಅದು ಮಗನ ಹೆಸರು. ಯಾಕೆಂದ್ರೆ ಇವರು ಸರ್ಕಾರಿ ಅಧಿಕಾರಿ ಆಗಿದ್ದರಿಂದ ಅವರು ನೇರವಾಗಿ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಕಾರಣಕ್ಕಾಗಿ ಅವರ ಮಗನ ಹೆಸರು ಮತ್ತೆ ಕೆಲವರ ಹೆಸರಿಂದ ಸುಹಾಸ್ ಅನ್ನುವಂತ ವ್ಯಕ್ತಿಯ ಜೊತೆ ಸೇರ್ಕೊಂಡು ಒಂದು ಕಂಪನಿಯನ್ನ ಓಪನ್ ಮಾಡ್ತಾರೆ. ಆ ಕಂಪನಿ ಓಪನ್ ಆದ್ರೂ ಕೂಡ ಸೋಮಶೇಖರ್ ಅವರ ಮಗ ಇದರಲ್ಲಿ ಇದ್ರೂ ಕೂಡ ಆದ್ರೆ ಎಲ್ಲ ನಿರ್ದೇಶಗಳನ್ನ ತೆಗೆದುಕೊಳ್ತಾ ಇದ್ದದ್ದೇ ಈ ಸೋಮಶೇಖರ್ ಅನ್ನುವಂಥದ್ದು. ಸೊ ಅದಾದ ನಂತರ 1 ವರ್ಷ 2 ವರ್ಷ ನಡೀತದೆ. ಮತ್ತೆ ಬೇರೆ ಬೇರೆ ಕಂಪನಿಗಳು ಬರ್ತವೆ. ಅಲ್ಲಿನ ವ್ಯವಹಾರಗಳೆಲ್ಲವೂ ಕೂಡ ಒಂದ್ ರೀತಿ ಗೋಚರಮಯ. ಈ ಸುಹಾಸ್ ಅನ್ನುವಂತ ಮಾರ್ಕೆಟಿಂಗ್ ಹೆಡ್ ಆದ್ರೂ ಆತ ಕೂಡ ಅದು ಶೇರ್ ಹೋಲ್ಡರ್ ಆಗಿ ಇದ್ರೂ ಕೂಡ ಆತನಿಗೆ ಯಾವುದೇ ರೀತಿಯಾದಂತ ಅಧಿಕಾರವನ್ನ ಕೊಡದೆ ಎಲ್ಲ ಅಧಿಕಾರಿಗಳನ್ನ ಇವರೇ ಮಾಡ್ತಾ ಇದ್ರು ಅನ್ನುವಂಥದ್ದು. ಮತ್ತೆ 2023ರಲ್ಲಿ ಬೇರೆ ಕಂಪನಿಗಳು ಓಪನ್ ಆಗುತ್ತೆ. ಯಾರು ಸುಹಾಸ್ ಜೊತೆಗೆ ಏನು ಸೋಮಶೇಖರ್ ಮಗ ಇದ್ದ ಅಶೋಕ, ಕಾರ್ತಿಕ್ ಅನ್ನುವಂಥವ್ರು ಇದ್ರು. ಇವರೆಲ್ಲ ಸೇರ್ಕೊಂಡು ಬೇರೆ ಕಂಪನಿಗಳನ್ನ ಓಪನ್ ಮಾಡ್ಕೊಂಡು ಆ ಕಂಪನಿಗೆ ಈ ವಾಫೆ ಇಂಜಿನಿಯರಿಂಗ್ ಪ್ರೈವೇಟ್ ಕಂಪನಿ ಅಂತ ಈ ಕಂಪನಿ ಏನಿತ್ತು, ಈ ಕಂಪನಿಯ ಒಂದಷ್ಟು ಯಂತ್ರಗಳು, ಸಲಕರಣೆಗಳು, ಹಣವನ್ನೆಲ್ಲ ತೆಗೆದುಕೊಂಡು ಬೇರೆ ಕಂಪನಿಗಳಿಗೆ ವರ್ಗಾವಣೆ ಮಾಡಿಕೊಂಡು ಇವರಿಗೆ ನಷ್ಟವನ್ನ ಮಾಡಿದ್ದಾರೆ ಅನ್ನುವಂಥದ್ದು. ಮತ್ತೆ ಸೋಮಶೇಖರ್ ಏನು ಇಡಿಯಲ್ಲಿದ್ದಂತ ಸಂದರ್ಭದಲ್ಲಿ ಅವರ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡು ಈ ಒಂದು ವ್ಯವಹಾರಗಳೆಲ್ಲೂ ಹೊರಗಡೆ ಬರದ ರೀತಿ ಸುಹಾಸ್ ಅವರಿಗೆ ಒಂದಿಷ್ಟು ಬೆದರಿಕೆ ಹಾಕುವಂತದ್ದಾಗ್ಲಿ ಬೇರೆ ಬೇರೆ ರೀತಿಯಾಗ್ಲಿ ಈ ಒಂದು ಅವ್ಯವಹಾರವನ್ನು ನಡೆಸಿದ್ದಾರೆ ಅನ್ನುವಂಥದ್ದು. ಸೊ ಹಾಗಾಗಿ ತನಗೆ ನಷ್ಟ ಆಗಿದೆ, ಆ ನಷ್ಟವನ್ನ ಸರಿ ಮಾಡಬೇಕು ಅನ್ನುವಂಥದ್ದು ಒಂದ್ ಕಡೆ ಆದ್ರೆ, ಮತ್ತೊಂದ್ ಕಡೆ ಇಡಿಯಲ್ಲಿದ್ದಂತಹ ಇಂತಹ ಅಧಿಕಾರಿ ಅಂದ್ರೆ ಈಗ ಸದ್ಯಕ್ಕೆ ಅವರು ವಾಲಂಟರಿ ರಿಟೈರ್ಮೆಂಟ್ ಅನ್ನು ತೆಗೆದುಕೊಂಡಿದ್ದಾರೆ ಅನ್ನುವಂತ ಮಾಹಿತಿಗಳಿರುವಂತದ್ದು. ಒಂದು 2 ವರ್ಷಕ್ಕಿಂತ ಹಿಂದೆ ಈ ವ್ಯವಹಾರಗಳೇನು ನಡೆದಂತ ಸಂದರ್ಭದಲ್ಲಿ ಅವರು ಇಡಿಯಲ್ಲಿ ಅಧಿಕಾರಿಯಾಗಿದ್ರು. ಇಂತಹ ಅಧಿಕಾರಿ ವಿರುದ್ಧ ಕ್ರಮ ಆಗಬೇಕು ಅಂತೇಳಿ ಪೀಣ್ಯ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲು ಮಾಡ್ಕೊಂಡು ನೀಡಿರುವಂತದ್ದು. ಎಫ್ಐಆರ್ ಆಗಿ ಒಂದು ಫೈನಾನ್ಷಿಯಲ್ ಫ್ರಾಡ್ ಪ್ರಕರಣ ಆಗಿರೋದ್ರಿಂದ ಒಂದಷ್ಟು ದಾಖಲೆಗಳನ್ನ ಪರಿಶೀಲನೆ ಮಾಡಿ ಈ ಸಂಬಂಧಪಟ್ಟಂತೆ ಕ್ರಮವನ್ನು ತೆಗೆದುಕೊಳ್ಳಿಕ್ಕೆ ಪೀಣ್ಯ ಪೊಲೀಸರು ಮುಂದಾಗಿರುವಂತದ್ದು. ಆದ್ರೆ ಇಲ್ಲಿ ಒಂದು ಪ್ರಮುಖ ಒಂದು ಇಡಿ ಅಂತ ಸಂಸ್ಥೆಯಲ್ಲಿ ಒಂದು ಉನ್ನತ ಹುದ್ದೆಯಲ್ಲಿದ್ದಂತ ಅಧಿಕಾರಿಗಳೇ ಈ ರೀತಿಯಾದಂತ ಒಂದು ಫೈನಾನ್ಷಿಯಲ್ ಫ್ರಾಡ್ಗಳಲ್ಲಿ ಭಾಗಿಯಾಗಿದ್ದಾರೆ ಅಂತ ಆರೋಪ ಕೇಳಿ ಬಂದಿರುವಂತದ್ರಿಂದ ಇದು ಒಂದ್ ರೀತಿ ಎಲ್ಲ ಒಂದ್ ಕಡೆ ಈ ರೀತಿ ಪ್ರಕರಣಗಳಾಗ್ತಿರೋದ್ರಿಂದ ಯಾರನ್ನ ನಂಬಬೇಕು, ಯಾರನ್ನ ಬಿಡಬೇಕು ಅನ್ನುವಂಥದ್ದು ಒಂದು ವಿಚಾರ ಈಗ ಚರ್ಚೆ ಆಗ್ತಾ ಇರುವಂತಹದ್ದು. ವಿಷಯ. ಥ್ಯಾಂಕ್ ಯು ರಮೇಶ್, ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.